ಚೆನ್ನಾಗಿದೆ ನೋಡ್ಬೋದು. ಸಿನಿಮಾ ಹೇಗಿದೆ? ಚೆನ್ನಾಗಿದೆ ಬ್ರೋ ಸಿನಿಮಾ ಹೇಗಿದೆ? ಬ್ರೋ ಮೂವಿ ಸಕ್ಕತ್ತಾಗಿದೆ ಬ್ರೋ. ಮೂವಿ ಚೆನ್ನಾಗಿದೆ. ಚೆನ್ನಾಗಿದೆ ಬ್ರೋ. ಚೆನ್ನಾಗಿದೆ. ಫಿಲಂ ಚೆನ್ನಾಗಿದೆ. ಈ ಲಿವಿಂಗ್ ರಿಲೇಶನ್ ಮಾಡ್ತಾರಲ್ಲ ಅವ್ರಿಗೆ ಚೆನ್ನಾಗೈತೆ. ಇನ್ನೊಂದ್ಸತಿ ತಪ್ಪು ಮಾಡ್ಬಾರ್ದು ಅಂತ ಗೊತ್ತಾಗುತ್ತೆ. ಆದ್ರೆ ಫಿಲಂ ಮಾತ್ರ ಸೂಪರ್ ಆಗೈತೆ. ಫಿಲಂ ಮಾತ್ರ ಚೆನ್ನಾಗಿದೆ, ಸೂಪರ್ ಆಗಿದೆ. ನೋಡ್ಬೇಕು. ಆಮೇಲೆ ಈಗ ಆಗ್ತಾ ಇರೋ ಜನರೇಷನ್ ಇದೆಯಲ್ಲ ಅವ್ರು ನೋಡ್ಬೇಕು ಮೇನ್ ಆಗಿ. ನಮ್ಮಂತವ್ರದೆಲ್ಲ ಮುಗ್ದಿದೆ. ಇನ್ನೊಬ್ಬರಿಗೆ ಒಳ್ಳೇದಾಗುತ್ತೆ, ಇದೆಲ್ಲ ನೋಡಿದವರಿಗೆಲ್ಲ ಗೊತ್ತಾಗುತ್ತೆ. ಈ ಸಿನಿಮಾ ನೋಡಿದ್ರೆ ಯಾವ ತರ ಹೆಣ್ಣು ಮಕ್ಕಳನ್ನ ಭ್ರೂಣಹತ್ಯೆ ಮಾಡಬಾರ್ದು ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್. ಒಳ್ಳೆ ಮೂವಿ, ಸೂಪರ್ ಆಗಿತ್ತು. ಈ ತರದ್ದು ಸಿನಿಮಾ ಬರಬೇಕು. ಇದು 100 days ಓಡ್ಲೇಬೇಕು ಮೂವಿ, ಅಷ್ಟು ಚೆನ್ನಾಗಿದೆ. ಪಬ್ಲಿಸಿಟಿ ಬೇಕಾಗಿದೆ ಅದಕ್ಕೆ. ಮ್ಯೂಸಿಕ್ ಮತ್ತೆ ಡೈರೆಕ್ಷನ್ ತುಂಬಾ ಚೆನ್ನಾಗಿತ್ತು. ವೆರಿ ಅಟ್ರಾಕ್ಷನ್. ಆ ಕಡೆ ಹೋಗ್ಲಿ ಬಿಡ್ಲಿಲ್ಲ ಮೂವಿ ಅದು. ಆತರ ಕೊನೆವರೆಗೂ ತುಂಬಾನೇ ಹಿಡ್ಕೊಂತ ಆಗಿದೆ ನನ್ಗೆ. ತುಂಬಾ ಚೆನ್ನಾಗಿತ್ತು ಮೂವಿ. ಸಿನಿಮಾ ತುಂಬಾ ಚೆನ್ನಾಗಿವೆ. ಕ್ಲೈಮ್ಯಾಕ್ಸ್ ಇನ್ನೂ ಚೆನ್ನಾಗಿವೆ. ಎಲ್ಲರೂ ನೋಡಬಹುದು ಸರ್. ಒಳ್ಳೆ ಮೆಸೇಜ್, ನೇಷನ್ ಒಳ್ಳೆ ಮೆಸೇಜ್. ಚೆನ್ನಾಗಿತ್ತು ಮೂವಿ. ಹೇಗಿತ್ತು ಸಿನಿಮಾ? ಗುಡ್. ಬ್ರೋ ಸಿನಿಮಾ ಹೇಗಿತ್ತು? ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಮೇಡಮ್ ಸಿನಿಮಾ ಹೇಗಿತ್ತು? ಸರ್ ಸಿನಿಮಾ ಹೇಗಿತ್ತು? ತುಂಬಾ ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇದೆ. ಲಾಸ್ಟ್ ಒಂದು ಮೆಸೇಜ್ ಇದೆ, ಹೆಣ್ಮಕ್ಳ ಬಗ್ಗೆ ಮೆಸೇಜ್ ಇದೆ. ಫ್ಯಾಮಿಲಿ ಎಲ್ಲ ಬಂದು ನೋಡಿದ್ವಿ. ಕನ್ನಡದಲ್ಲಿ ಈ ತರದ ಕಂಟೆಂಟ್ ಬರ್ಬೇಕು. ಬಟ್ ಏನಂದ್ರೆ ಈಗ ಜನ ತಿರಸ್ಕಾರ ಮಾಡ್ತಾರೆ, ಯಾವ ಫಿಲಮ್ಗೂ ಬರ್ತಾ ಇಲ್ಲ. ಪ್ರೊಡ್ಯೂಸರ್ಗಳು ಅವರೇ ಪಾಪ ವರ್ಷ ಕಾಯ್ಬೇಕಾಗಿದೆ. ಬಟ್ ಇಂಥ ಸಿನಿಮಾ ಗೆಲ್ಬೇಕು ಸರ್. ಮೂವಿ ನೋಡಿದೆ ಸರ್, ತುಂಬಾನೇ ಇಷ್ಟ ಆಯ್ತು. ಆಕ್ಚುಲಿ ಆದಿತ್ಯ ಅವ್ರ ಆಕ್ಟಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೂ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಬಂದಿದೆ. ಆದ್ರೆ ಒಂದ್ ಬೇಜಾರು ಏನು ಅಂದ್ರೆ ಕನ್ನಡ ಸಿನಿಮಾಗೆ ಕನ್ನಡಿಗರು ಕಮ್ಮಿ ಆಗಿದ್ದಾರೆ ಬರೋ ಸಿನಿಮಾ ನೋಡಕ್ಕೆ. ಯಾಕೆಂದ್ರೆ ಈಗ ಎಲ್ಲ ಇನ್ಸ್ಟಾಗ್ರಾಮ್, ರೀಲ್ಸ್, ಫೇಸ್ಬುಕ್ ಅನ್ನೋ ಬಂದಾಗಿದೆ ಏನಾಗಿದೆ, ಜನ ಥಿಯೇಟರ್ ಬರೋದು ಕಮ್ಮಿ ಆಗಿದೆ. ಈ OTT ಅನ್ನೋ ಬಂದಾಗ ಏನಾಗುತ್ತೆ, ಸಿನಿಮಾ ಆ ಕಾಲದಲ್ಲಿ 50 days 100 days ಸೆಲೆಬ್ರೇಷನ್ ಮಾಡೋರು. ಇವಾಗೆಲ್ಲ ಹೆಂಗೆ ಅಂದ್ರೆ ಅಮೆಝಾನ್ ಪ್ರೈಮ್ ಅದು ಇದಕ್ಕೆಲ್ಲ ಬಂದ್ಬಿಟ್ಟು ಜನ ಥಿಯೇಟರ್ ಈಗಲೇ ಕಮ್ಮಿ ಆಗಿದ್ದಾರೆ ಅಂತ ಫಿಲಂ ಇಂಡಸ್ಟ್ರಿ ಬಡ್ಕೊಂತ ಇದಾರೆ. ಮತ್ತೆ ವಾರಕ್ಕೆ 14-15 ಸಿನಿಮಾಗಳು ಬರ್ತಾ ಇದೆ. ನಮ್ ಕನ್ನಡ ಸಿನಿಮಾಗಳು ಥಿಯೇಟರ್ಗಳು ಸಿಗ್ತಾ ಇಲ್ಲ. ಅದಲ್ಲದೆ ಹಿಂದಿ, ಇಂಗ್ಲಿಷ್ ಸಿನಿಮಾಗಳು ಥಿಯೇಟರ್ಗಳು ಜಾಸ್ತಿ ಕೊಡ್ತಾ ಇದಾರೆ. ಮಲ್ಟಿಪ್ಲೆಕ್ಸ್ ಕೂಡ ಕನ್ನಡ ಸಿನಿಮಾ ಜಾಸ್ತಿ ರೆಸ್ಪಾನ್ಸ್ ಮಾಡ್ತಿಲ್ಲ. ಹಂಗೆ ಕೇಳೋದಿಲ್ಲ ಅಂದ್ರೆ ಕನ್ನಡ ಚಿತ್ರರಂಗಕ್ಕೆ ಈ ವಾರ ಒಳ್ಳೆ ಸಿನಿಮಾ ಬಂದಿದೆ, ಕ್ಯಾಂಗ್ರೋ. ದಯವಿಟ್ಟು ಕೂಡ ಎಲ್ಲರೂ ಫ್ಯಾಮಿಲಿ ಸಮೇತ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಕನ್ನಡ ಇಂಡಸ್ಟ್ರಿ ಬೆಳೆಸ್ಬೇಕು. ಹಾಗೂ ಕನ್ನಡ ಪ್ರತಿಯೊಬ್ರು ಕೂಡ ಸಿನಿಮಾನ ಬೆಳೆಸ್ಬೇಕು ಅಂತ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜಯ ಆಂಜನೇಯ. ಸಿನಿಮಾ ಹೇಗಿತ್ತು ಬ್ರದರ್? ಸಿನಿಮಾ ಮಾತ್ರ ಸೂಪರ್ ಆಗೈತೆ ಬ್ರದರ್. ದಯವಿಟ್ಟು ಎಲ್ಲ ಕಪಲ್ಸ್ಗಳು, ಹೆಣ್ಮಕ್ಳು ಎಲ್ಲ ಬಂದು ನೋಡ್ಬೇಕು. ಎಕ್ಸ್ಪೆಷಲಿ ಹೆಣ್ಮಕ್ಳು ಬಂದು ನೋಡ್ಬೇಕು. ಹೆಣ್ಮಕ್ಳ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ. ಹೆಣ್ ಬಗ್ಗೆ ಈಗಿನ ಜನರೇಷನ್ ಯಾವ ತರ ನಡೀತೈತೆ ಅಂತ ದಯವಿಟ್ಟು ಎಲ್ಲ ಹೆಣ್ಮಕ್ಳು ಬಂದು ನೋಡ್ಬೇಕು. ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಬಟ್ ಇದರಿಂದ ಹೆಣ್ಮಕ್ಳು ಕಲಿಬೇಕು. ಹೆಣ್ಮಕ್ಳಿಂದ ಗಂಡ್ ಮಕ್ಳು ಮುಂದೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಅವರು ಇದನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ಫಿಲಮ್ ಅದು ತುಂಬಾ ಚೆನ್ನಾಗಿದೆ. ಎಂಡಿಂಗ್ ಅದು ಕ್ಲೈಮ್ಯಾಕ್ಸ್ ಯಾವ ತರ ಇದೆ ಅಂದ್ರೆ ನೆಕ್ಸ್ಟ್ ಮೂವಿ ಬಂದು ಇದೇ ತರ ಬರ್ಬೇಕು ಅಂತ, ಸೆಕೆಂಡ್ 2 ಬರ್ಲಿ ಅಂತ ಇಷ್ಟಪಡ್ತೀನಿ. ಸಿನಿಮಾ ಹೇಗಿದೆ? ಸರ್ ಫಿಲಮ್ ಮಾತ್ರ ಮಸ್ತ್ ಆಗೈತೆ. ಇಂಥ ಸಿನಿಮಾ ಯಾರು ತೆಗಿಯಿಲ್ಲ ಇಲ್ಲಿವರೆಗೂ. ಕನ್ನಡ ಫಿಲಮ್ ಹೆಣ್ಮಕ್ಳು ಬಗ್ಗೆ ಈ ತರ ತೆಗಿಬೇಕು, ಮಸ್ತ್ ಓಡುತ್ತೆ. ಈ ತರ ಫಿಲಮ್ ಎಲ್ಲಾರು ಬಂದು ನೋಡ್ಬೇಕು. ನೋಡ್ರೆ ಹೆಂಗೆ ಗೌರವ ಕೊಡ್ಬೇಕು ಹೆಣ್ಮಕ್ಳಿಗೆ ಅಂತ. ಎಂತ ಕೆಟ್ಟವನಾಗಿದ್ರು ತಪ್ಪ ನಾನು ಯಾಕಾರ ಈ ತರ ಮಾಡೋದು, ಇನ್ಮೇಲೆ ಹೆಣ್ಮಕ್ಳು ಗೌರವ ಕೊಡ್ಬೇಕು ಅಂತ ಬಂದ್ ನೋಡ್ತೇನೆ. ಸಿನಿಮಾ ಮಾತ್ರ ಫಸ್ಟ್ ನೋಡ್ಬೇಕು ಅರ್ಥ ಆಗ್ಲಿಲ್ಲ. ಲಾಸ್ಟ್ ಅಲ್ಲಿ ಮಾತ್ರ ಮಸ್ತ್ ಕೊಟ್ರು. ಯಾರೇ ಆಗ್ಲಿ ದುಡ್ಡು ನಾಚಿಕೆಗೋಸ್ಕರ ಡಾಕ್ಟರ್ ಯಾವ ಮಗು ಅಂತ ಕೇಳಿದಾಗ ಹೇಳ್ಬಿಡ್ತಾರೆ ಹೆಣ್ಮಗು ಅಂತ. ಮೊದ್ಲೇ ಭ್ರೂಣಹತ್ಯೆ ಮಾಡ್ಬಿಡ್ತಾರೆ. ಆತರ ಯಾರು ಮಾಡ್ಬಾರ್ದು. ಎಲ್ಲಾ ಚೆನ್ನಾಗಿ ನೋಡ್ಬೇಕು. ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಎಲ್ಲ ಒಂದೇ ತರ ನೋಡ್ಬೇಕು. ಎಲ್ಲರ ಹತ್ರ ಚೆನ್ನಾಗಿರ್ಬೇಕು ಅಂತ ಸಿನಿಮಾ ಹೇಗಿದೆ? ತುಂಬಾ ಚೆನ್ನಾಗಿದೆ ಫಿಲಂ. ಅದು ಫಿಲಂ ಅಂತ ಹೇಳೋದಕ್ಕಿಂತ ಇದು ಸಾಮಾಜಿಕ ಅವೇರ್ನೆಸ್ ನ ಮೂಡಿಸ್ತಾ ಇದೆ. ಹೆಣ್ಣಾಗ್ಲಿ ಗಂಡಾಗ್ಲಿ ಎಲ್ಲ ಒಂದೇನೆ. ಹೆಣ್ಣು ಹೊಟ್ಟೆಗೆ ಮಗು ಬಿಟ್ಮೇಲೆ ಅದು ಉಸಿರಾಡಕ್ ಸ್ಟಾರ್ಟ್ ಮಾಡ್ತಾ ಇದೆ ಅಂತಾನೆ ಅರ್ಥ. ಅಲ್ಲಿ ನಾವು ತೆಗೆದು ಅಂದ್ರೆ ಕೊಲೆ ಅಂತ ಅರ್ಥ. ಅದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಯಾವುದೇ ಅಪ್ಪ ಅಮ್ಮ ಆಗ್ಲಿ ಕೂಡ ಮಗುನ ತೆಗ್ಸೋದಕ್ಕಿಂತ ಮುಂಚೆ ಅದು ಒಂದು ಜೀವ ಅನ್ನೋದನ್ನ ಇಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಇಷ್ಟ ಆಯ್ತು. ಪ್ರತಿಯೊಬ್ಬ ಅಮ್ಮಂದ್ರ ಕಣ್ಣೀರು ಏನು ಅನ್ನೋದನ್ನ ತೋರಿಸ್ಬಿಟ್ಟು ಅವ್ರು ಹೇಳ್ತಾರೆ, ಗಂಡ ಹೇಳ್ತಾರೆ ಅಂತ ಒಪ್ಕೊಬಹುದು. ಆದ್ರೆ ಅವ್ರ ಒಳ ಮನಸ್ಸು ಇರೋದು ದೇಹ, ರಕ್ತ ಮತ್ತು ಮಾಂಸನ ಹಂಚ್ಕೊಂಡು ಹುಟ್ಟುವಂತ ಮಗು ಯಾರ್ ತಾನೇ ತೆಗ್ಸಕ್ ಇಷ್ಟಪಡ್ತಾರೆ. ಆ ಒಳ ಮನಸ್ಸಿಗೆ ಇದು ತುಂಬಾ ಚೆನ್ನಾಗಿರೋ ಫಿಲಂ ಆಗಿದೆ. ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ ಮೂವಿ. ಕನ್ನಡ ಮೂವಿನ ನೋಡಿ ಬೆಳೆಸಿ. ಸಸ್ಪೆನ್ಸ್ ಥ್ರಿಲ್ಲರ್ ಸೂಪರ್ ಅಂದ್ರೆ ಸೂಪರ್ ಆಗಿದೆ. ಕರೆಕ್ಟ್ ಆಗಿ ಫಿಲ್ಮ್ ಗೊತ್ತಾಗಲ್ಲ. ಎಲ್ಲಿ ಸಪೋರ್ಟ್ ಮಾಡಿ. ಸೂಪರ್ ಆಕ್ಟಿಂಗ್. ಎಲ್ಲ ಹೇಳಿದ್ದಾರೆ ಎಲ್ಲ. ಥ್ಯಾಂಕ್ ಯು. ನೋಡಿ ಒಂದ್ಸಲ ಮೂವಿ ನೋಡಿ ಪ್ರೋತ್ಸಾಹಿಸಿ. ಸಿನಿಮಾ ಹೇಗಿದೆ?
ಸೂಪರ್ ಆಗೈತೆ. ಹೆಣ್ಮಕ್ಳು ಬೇಡ ಅನ್ನೋರ್ಗೆ ಬಂದ್ ನೋಡಿದ್ರೆ ಏನ್ ತೊಂದ್ರೆ ಇಲ್ಲ, ಸೂಪರ್ ಆಗೈತೆ. ತುಂಬಾ ಚೆನ್ನಾಗಿತ್ತು ಫಿಲಮ್. ಕಾಂಗ್ರೋ ಅನ್ನೋ ಹೆಸರಿಗೆ ಒಳ್ಳೆ ಮ್ಯಾಚ್ ಆಗುವಂತ ಫಿಲಮ್. ಎಲ್ರು ಬಂದು ನೋಡ್ಬೇಕು. ಒಳ್ಳೆ ಮೆಸೇಜ್ ಇರುವಂತ ಫಿಲಮ್ ಇದು. ಎಲ್ರು ಮಸ್ಟ್ ವಾಚ್ ಮೂವಿ. ಎಲ್ರು ನೋಡ್ಲೇಬೇಕು ಫಿಲಮ್ ನ. ಇದನ್ನ ಎಲ್ರು ಬಂದು ನೋಡಿ, ತುಂಬಾ ಚೆನ್ನಾಗಿದೆ. ಕನ್ನಡ ಫಿಲಮ್ ನ ಥಿಯೇಟರ್ಗೆ ಬಂದು ನೋಡಿ ದಯವಿಟ್ಟು. ಈ ತರನು ಫಿಲಮ್ ತೆಗಿಬೋದಂತ ಡೈರೆಕ್ಟರ್ ಕೈಲಿ ಮಾತ್ರ ಆಗೋದು. ಓಕೆನಾ? ದಯವಿಟ್ಟು ಕನ್ನಡ ಫಿಲಮ್ ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು. ಎಲ್ಲ ಸೂಪರ್ ಆಗೈತೆ. ಒಂದು ಹುಡುಗಿ ಬಗ್ಗೆ ಯಾವ ತರ ಗುಣಹತ್ಯೆ ಮಾಡಬಾರ್ದು ಅಂತ ಅದನ್ನ ಚೆನ್ನಾಗಿ ತೋರಿಸಿದ್ದಾರೆ. ಇದೇ ರೀತಿ ಮೂವಿ ಇನ್ನೂ ಚೆನ್ನಾಗಿ ಮಾಡ್ಲಿ. ಕನ್ನಡ ಜನತೆಗಳೆಲ್ಲ ಥಿಯೇಟರ್ ಬಂದು ಫಿಲಮ್ ನೋಡ್ಲಿ ಅಂತ ಹೇಳ್ತಾರೆ. ಒಳ್ಳೆ ಡೈರೆಕ್ಟರ್ ಒಳ್ಳೆ ಸಖತ್ತಾಗಿ ಮಾಡಿದ್ದಾರೆ. ಸಿನಿಮಾ ಹೇಗಿದೆ? ತುಂಬಾ ಚೆನ್ನಾಗಿದೆ ಸರ್ ಮೂವಿ. ಮತ್ತೆ ನೋಡ್ಬೇಕು ಅನಿಸ್ತದೆ. ಒಂದ್ಸರಿಗೇನು ನಿಮ್ಗೆ ಅಷ್ಟೊಂದು ಇದಾಗಲ್ಲ, ಇನ್ನೊಂದ್ಸರಿ ಬಂದು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಇನ್ನೊಂದ್ಸರಿ ಬರ್ಬೇಕು ಅನಿಸ್ತದೆ ಬರ್ತೀನಿ, ಇನ್ನೊಂದ್ಸರಿ ನೋಡ್ತೀನಿ. ಬಟ್ ಏನಂದ್ರೆ ಹೆಣ್ಮಕ್ಳನ್ನ ಯಾವ ರೀತಿ ಇವಾಗ ನಮ್ಮಲ್ಲಿ ನೋಡ್ತಾ ಇದಾರೆ. ಹೆಣ್ಮಕ್ಳು ಏನ್ ಗಂಡ್ ಮಕ್ಳಿಗೆ ಏನ್ ಕಡಿಮೆ ಇಲ್ಲ, ನಮ್ಗೂ ಹೆಣ್ಮಗು ಇರೋದೆ. ಬಟ್ ಅವಳು ಎಲ್ಲದರಲ್ಲೂ ಲೀಡ್ ಮಾಡ್ತಾ ಇದ್ದಾಳೆ. ಬಟ್ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್. ಬಟ್ ಸ್ಟಾರ್ಟಿಂಗ್ ಗೊತ್ತೇ ಆಗಲ್ಲ, ಎಕ್ಸ್ಪೆಕ್ಟೇ ಮಾಡಕ್ ಆಗಲ್ಲ ಈ ತರ ಒಂದು ಬರುತ್ತೆ ಲಾಸ್ಟ್ ಅಲ್ಲಿ ಮ್ಯಾಟ್ರ್ ಈ ತರ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಆಗಲ್ಲ. ಅಷ್ಟೊಂದು ಸಸ್ಪೆನ್ಸ್ ಕೊಟ್ಟಿದ್ದಾರೆ, ಥ್ರಿಲ್ಲಿಂಗ್ ಆಗಿದೆ. ತುಂಬಾ